ಈಗ ನಮ್ಮ ಜೊತೆ ಅರ್ಕಲಗೂಡು ಶಾಸಕರಾದಂಥ ಎ ಮಂಜು ಅವರು ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಪಾದಯಾತ್ರೆ ನಡೀತಾ ಇದೆ. ಈ ಪಾದಯಾತ್ರೆ ಯಾವ ರೀತಿ, ಯಾಕಾಗಿ, ಏನಕ್ಕಾಗಿ? ನೋಡ್ರಿ, ಟೌನ್ಶಿಪ್ ಮಾಡ್ತಕ್ಕಂಥದ್ದು ಯಾರಿಗೆ ಅಂದರೆ ರೈತರಿಗಲ್ಲ. ಟೌನ್ಶಿಪ್ ಮಾಡ್ತಾ ಇರ್ತಕ್ಕಂಥದ್ದು ಬಂಡವಾಳಶಾಹಿಗಳಿಗೆ ಟೌನು ಸೈಟು ಕೊಡ್ತಕ್ಕಂಥದ್ದು. ಇದು ಟೌನ್ಶಿಪ್ ಎಲ್ಲಿ ಮಾಡಬೇಕು ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ಟೌನ್ಶಿಪ್ ಆಗಿದೆ, ಹೊಳೆ ಎಲ್ಲಿದೆ, ಸಮುದ್ರ ಎಲ್ಲಿದೆ ಅಲ್ಲಾಗುತ್ತೆ. ಅದನ್ನು ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಇವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಾದ್ರೆ ನೀರು ಭಾರಿ ಮುಖ್ಯವಾದದ್ದು. ಮಾಡಲಿ, ಮೇಕೆದಾಟು ಮಾಡ್ತಾವ್ರ ಪಕ್ಕದಲ್ಲಿ, ಕನಕಪುರದಲ್ಲಿ ಯಾಕೆ ಮಾಡಲ್ಲ ಇವರು? ಅದರಲ್ಲಿ ಯಾಕೆ ಮಾಡಲ್ಲ ಅಂದರೆ ಅಲ್ಲಿ ಅವರ ಭೂಮಿಗಳು ಇರ್ತದೆ. ಇಲ್ಲಿ ರೈತರಿಗೆ 2 ತಿಂಗಳಿಗೆ ಸುಮಾರು 6 ರಿಂದ 7 ಕೋಟಿ ರೂಪಾಯಿ ವರಮಾನ ಇದೆ. ಸಿಲ್ಕ್ ಆ್ಯಂಡ್ ಮಿಲ್ಕ್ ಅಂತಕ್ಕಂಥದ್ದು ಭಾರಿ ಫೇಮಸ್ ಆಗಿರ್ತಕ್ಕಂಥ 2 ಹೋಬಳಿ, ಇದು 2 ಪಂಚಾಯತಿ. ಇದಕ್ಕೆ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದರೆ ರೈತರ ವಿರೋಧವಾಗಿ ಗ್ರಾಬಿಂಗ್ ಫಾರ್ ರಿಯಲ್ ಎಸ್ಟೇಟ್ ಅಷ್ಟೇ, ಬೇರೆ ಏನಿಲ್ಲ. ನೀವು ನೋಡಿದ್ರೆ ಈಗ ಆದ್ರೆ ಯಾವುದೇ ಕಾರಣಕ್ಕೂ ಈ ಯೋಜನೆನ ನಾನು ಬಿಡೋದೇ ಇಲ್ಲ, ಮಾಡೇ ಮಾಡ್ತಿರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಮಾಡೇ ಮಾಡ್ತೀನಿ ಅಂತ ಹೇಳೋದು ರೈತರ ಹೆಣದ ಮೇಲೆ ನಡೆದಕ್ಕ, ಅದು ಮಾಡಬಾರ್ದು. ಅವಕಾಶ ಸಿಕ್ಕಿರೋದೆ ಯಾವಾಗಲೂ ಒಂದ್ಸಲಿ ಸಿಕ್ಕಿದೆ, ಅದನ್ನು ಉಪಯೋಗಿಸ್ಕೋಬೇಕಾದ್ರೆ ರೈತರ ಪರ ಇರ್ತಕ್ಕಂಥದ್ದನ್ನು ಮಾಡಿದರೆ ಒಳ್ಳೆ ಹೆಸರು. ಅದು ಸಿದ್ದರಾಮಯ್ಯನವ್ರು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯ ಯಾಕೆ ನಿಲ್ಲಿಸಿದ್ರು? ಬೇಡ, ರೈತರ ಪರ ಮಾಡಬಾರ್ದು, ರೈತರ ವಿರುದ್ಧವಾಗಿ ಮಾಡಬಾರ್ದು ಅಂತಿದ್ರು. ಆ ಪಾಪದ ಇದು ಇವ್ರಿಗೆ ಯಾಕೆ ಬೇಕಿದ್ದು? ಈಗೇನೋ ಇದರಲ್ಲಿ ಏನೋ ಸಂಚಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ, ಯಾರೋ ಒಬ್ಬರಿಗೆ ಕೊಡೋದು ಅಂತ. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಲಿಕ್ಕೆ JDSಗೆ ನೈತಿಕತೆನೇ ಇಲ್ಲ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ನೋಡ್ರಿ, ನಮಗೆ ನೈತಿಕತೆ ಇಲ್ಲ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ. ಅವ್ರು ಹೇಳ್ತಕ್ಕಂಥದ್ದು ಅವ್ರ ಪರವಾಗಿ ಹೇಳ್ತಕ್ಕಂಥದ್ದು. ನಾವು ನೈತಿಕತೆ ಹೊಣೆ ಹೊತ್ತಿರ್ತಕ್ಕಂಥದ್ದು ರೈತರ ಪರವಾಗಿರ್ಬೇಕು, ರೈತರ ಜಮೀನು ಉಳಿಬೇಕು, ರೈತರು ನೆಮ್ಮದಿಯಾಗಿರ್ಬೇಕು, ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ನೆಮ್ಮದಿಯಾಗಿರ್ಬೇಕು ಅಂತಕ್ಕಂಥದ್ದು ನಮ್ದು ಹೋರಾಟ. ಸರ್, ಇದ್ರ ಜೊತೆಗೆ ಏನು 7,500 ಎಕರೆ ಇದೆ, ಅದನ್ನು ಅಷ್ಟನ್ನು ಕೊಡ್ಲಿ. ಏನೋ ಈಗಾಗಲೇ ಬಂದಂತವ್ರಿಗೆಲ್ಲವ್ರು ಕೂಡ ಹಣ ಕೊಡ್ತಿದೀವಿ, ಎಲ್ಲರೂ ಒಟ್ಟಿಗೆ ಬಂದ್ರು ಹಣ ಕೊಡ್ತೀವಿ. ಇನ್ ಕೇಸ್ ಏನಾರು ಹಣ ಕೊಡ್ಲಿಲ್ಲ, ನಾನು ರಾಜಕೀಯದಿಂದ ನಿವೃತ್ತಿ ಹೊಂತೀನಿ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ಹಣ ಅವ್ರದ್ದೇನ್ರಿ? ಸರ್ಕಾರನ ಟ್ಯಾಕ್ಸ್ ಪೇಡ್ ಮನಿ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಕೊಡ್ತಾರೆ, ಸರ್ಕಾರದಲ್ಲಿ ಮಾಡ್ತಾರೆ. ಆ ದುಡ್ಡು ಬೇಕಾಗಿಲ್ಲ ನಮಗೆ. ದಿನದ ನೆಮ್ಮದಿಯಾಗಿ ಜೀವನ ಮಾಡ್ತಕ್ಕಂಥ ಸೌಕರ್ಯಗಳು ಇರಬೇಕು. ಈ ಸೌಕರ್ಯಗಳನ್ನು ಕಿತ್ಕೊಂಡ್ರೆ ಆಯ್ತಪ್ಪ, ರೈತನಿಗೆ ದುಡ್ಡು ಕೊಡ್ತಾರೆ, ಅವ್ನು ಮುಂದೆ ಏನು ಮಾಡ್ತಾನೆ? ಭಾರಿ ಕಷ್ಟ ಆಗ್ತದೆ. ಇವರು ರೈತಾಪಿ ವರ್ಗದಿಂದ ಬಂದಿರೋರು, ಕಷ್ಟ ಗೊತ್ತಿಲ್ಲ, ಹೇಳೋದಕ್ಕೆ ಮಾತ್ರ ರೈತ ಅಂತ. ಹೊಲ ಹೊತ್ತು ಅದರಿಂದ ಜೀವನ ಮಾಡಿ ಬದುಕಿದ್ರೆ ಅದು ಅರ್ಥ ಗೊತ್ತಾಗ್ತದೆ. ಇಲ್ಲಿ ಹಾಲು ಕರೆದು ರೇಷ್ಮೆ ಗೂಡು ಮಾಡಿ ಬದುಕ್ತಕ್ಕಂಥದ್ದು ಇದೆಯಲ್ಲ, ಅದು ಸಂಕಟ ಗೊತ್ತಾಗ್ತದೆ. ಈಗ ರೈತರು ಹೋರಾಟ ಇದೆಯಲ್ಲ, ಇದು ಅವ್ರಿಗೆಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಆಗ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಡಿನೋಟಿಫೈ ಮಾಡಿದ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ, ಆ ಕಾರಣದಿಂದ ನಾವು ಡಿನೋಟಿಫೈ ಮಾಡಲ್ಲ, ಯೋಜನೆ ಮಾಡ್ತೀವಿ ಅಂತಾರೆ. ಡಿನೋಟಿಫಿಕೇಶನ್ ಮಾಡಿದ್ರೆ ಯಾರೋ ಒಬ್ಬರಿಗೆ ಸಹಾಯ ಮಾಡಿದ್ರೆ, ಡಿನೋಟಿಫಿಕೇಶನ್ ಮಾಡಿದ್ರೆ ಜೈಲಿಗೆ ಹೋಗ್ತಾರೆ. ಈ ಡಿನೋಟಿಫಿಕೇಶನ್ ಮಾಡ್ತಕ್ಕಂಥದ್ದು ರೈತರು ಪರವಾಗಿ ಮಾಡ್ತಾರೆ. ಡಿನೋಟಿಫಿಕೇಶನ್ ಮಾಡಿ ರೈತರಿಗೆ ಜಮೀನು ಉಳಿಸಿದ್ರೆ ಒಳ್ಳೆ ಹೆಸರು ಬರೋದೇ ಮುಖ್ಯಮಂತ್ರಿಗೆ, ಸರ್ಕಾರಕ್ಕೆ. ತಗೊಳ್ಳಿ, ಒಳ್ಳೆ ಹೆಸರು ತಗೊಳ್ಳಿ, ಬೇಡ ಅಂದಿರೋರು. ಸರ್ಕಾರ ಜಮೀನನ್ನ ರೈತರ ಪರದಿಂದ ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ದು ಒತ್ತಾಯ. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀರಿ ಸರ್ ಈ ಮೂಲಕ? ನೋಡಿ, DK ತಮಗೆ ಒಂದು ಅವಕಾಶ ಭಗವಂತ ಕೊಟ್ಟವ್ರೆ. ಸುಳ್ಳೇಳೋ ಪಳ್ಳೇಳೋ ಅಧಿಕಾರ ತಗೊಂಡಿದ್ದೀರಿ, ಅದನ್ನು ಆದಷ್ಟು ಜಲ್ದಿ ಕಳ್ಕೊಳ್ಳಂಗೆ ಹೋಗಬೇಡಿ. ಈ ಜಮೀನನ್ನು ರೈತರಿಗೆ ಬಿಟ್ಕೊಟ್ಟು ಒಳ್ಳೇದಾಗಲಿ ಅಂತ ಹಾರೈಸಿ ರೈತರಿಗೆ ಬಿಟ್ಕೊಡ್ಬೇಕು. ಇದಿಷ್ಟು ಅರ್ಕಲಗೂಡು ಶಾಸಕರಂತ ಎ ಮಂಜು ಅವರ ಮಾತಾಗಿರ್ತಕ್ಕಂಥ. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.